ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಬಳೆಪೇಟೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಸೋಮವಾರದ ಪೂಜೆ. ಮಹಾದೇವನಿಗೆ ನಡೆದ ಕೈಂಕರ್ಯದಲ್ಲಿ ಭಾಗಿಯಾದ ಭಕ್ತಜನ. ಮುಳಬಾಗಿಲು ಪದ್ಮಘಟ್ಟ ಶ್ರೀ ಆಂಜನೇಯ ಸ್ವಾಮಿಗೆ ಪಾಲ್ಗುಣ ಮಾಸದ ಪೂಜೆ. ಶ್ರೀರಾಮದೂತನಿಗೆ ನಡೆದ ವಿಶೇಷ ಅಭಿಷೇಕ ಅರ್ಚನಾದಿಗಳು. ಬೆಂಗಳೂರಿನಲ್ಲಿ ವೈಭವದಿಂದ ನಡೆದ ಶ್ರೀ ವ್ಯಾಸರಾಜರ ಆರಾಧನಾ ಮಹೋತ್ಸವ. ರಥವನ್ನು ಎಳೆದು ಗುರು ಕೃಪೆಗೆ ಪಾತ್ರರಾದ ಭಕ್ತಾದಿಗಳು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ಪೂಜೆಗಳು ನಡೆದವು. ಈ ನಿಮಿತ್ತ ಕಾಶಿ ವಿಶ್ವೇಶ್ವರನಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಿ ಬಿಲ್ವದಿಂದ ಅರ್ಚನೆ ನಡೆಸಲಾಯಿತು. ತದನಂತರ ಉಪಾಲಯದಲ್ಲಿರುವ ರಾಮಲಿಂಗೇಶ್ವರ, ಜಂಬುಲಿಂಗೇಶ್ವರ, ಅಗಸ್ತ್ಯೇಶ್ವರ, ಸೋಮೇಶ್ವರ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ ಮುಂತಾದ ದೇವರುಗಳನ್ನು ಅಲಂಕರಿಸಿ ಪುಷ್ಪಗಳಿಂದ ಅರ್ಚಿಸಿದರು. ತರುವಾಯ ವಿವಿಧ ದೀಪಗಳಿಂದ ಆರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರುಗಳನ್ನು ದರ್ಶಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಪಾವನರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಾದಿ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಂಜನೇಯ ಪುತ್ರನಿಗೆ ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ವಿವಿಧ ಪುಷ್ಪಮಾಲೆಗಳಿಂದ ಸ್ವಾಮಿಯನ್ನು ಅಲಂಕರಿಸಿ ಅರ್ಚನಾದಿಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ವ್ಯಾಸರಾಜರ ಮಠದಲ್ಲಿ ಶ್ರೀ ವ್ಯಾಸರಾಜರ ಆರಾಧನಾ ಮಹೋತ್ಸವವು ವೈಭವದಿಂದ ಜರುಗಿತು. ಮೊದಲಿಗೆ ಗುರುಗಳ ಬೃಂದಾವನಕ್ಕೆ ವಿಶೇಷ ಅಲಂಕಾರಾದಿ ಪೂಜೆಗಳು ನೆರವೇರಿದವು. ನಂತರ ರಥಕ್ಕೆ ವಿವಿಧ ಹೂವುಗಳಿಂದ ಸಿಂಗರಿಸಿ ರಥದಲ್ಲಿ ವ್ಯಾಸರಾಜರ ಭಾವಚಿತ್ರ ಹಾಗೂ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ರಥ ಪೂಜೆ ಸಲ್ಲಿಸಿ ರಥವನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಎಳೆದು ರಥೋತ್ಸವ ನೆರವೇರಿಸಿದರು. ನಂತರ ನೆರೆದ ಭಕ್ತರ ಸಮ್ಮುಖದಲ್ಲಿ ಆಚಾರ್ಯರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಅಸಂಖ್ಯಾತ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಸೋಂದಾ ಕ್ಷೇತ್ರದಲ್ಲಿ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯು ವೈಭವದಿಂದ ಜರುಗಿತು. ಉಡುಪಿ ಸೋದೆಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಶ್ರೀ ವಾದಿರಾಜರ ಪಂಚಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ಥಾನಿಕ ಸಲಹಾ ಮಂಡಳಿ ಸಭೆ ಜರುಗಿತು. ಬೆಂಗಳೂರು ಟಿಟಿಡಿ ಆಲಯದ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಭೆಯಲ್ಲಿ ಇದೇ ಮಾರ್ಚ್ 22ರಂದು ಯುಗಾದಿ ಹಬ್ಬ, ಮಾರ್ಚ್ 30ರ ಶ್ರೀರಾಮನವಮಿ ಹಾಗೂ ಏಪ್ರಿಲ್ 3ರಿಂದ 5ರವರೆಗೆ ಬೆಂಗಳೂರು ಆಲಯದಲ್ಲಿ ನಡೆಯಲಿರುವ ವಸಂತೋತ್ಸವದ ಸಿದ್ಧತೆಗಳು ಹಾಗೂ ಭಕ್ತರ ಸೌಕರ್ಯಾರ್ಥ ಏರ್ಪಾಡುಗಳ ಕುರಿತು ಚರ್ಚಿಸಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಎಸಿ ಸದಸ್ಯರುಗಳು ಪಾಲ್ಗೊಂಡಿದ್ದರು. ನಂತರ ಎಲ್ಎಸಿ ಅಧ್ಯಕ್ಷರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಇವತ್ತು ಮೇನ್ ಡಿಸಿಷನ್ಸ್ ಆರ್ ಅಬೌಟ್ ಮೇಜರ್ 3 ಫೆಸ್ಟಿವಲ್ಸ್ ಬರ್ತಾ ಇದೆ. ಒನ್ ಇಸ್ ಉಗಾದಿ ಆನ್ 22nd, ಅದರ್ ಇಸ್ ರಾಮನವಮಿ ಆನ್ 30th, ಬೋತ್ ಆಫ್ ಮಾರ್ಚ್, ಆ್ಯಂಡ್ ಥರ್ಡ್ ಇಸ್ ವಸಂತೋತ್ಸವಂ 3rd to 5th of April. ಇದೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ವಾಟ್ ಎವರ್ ಸ್ಯಾಂಕ್ಷನ್ಸ್ ರಿಕ್ವೈರ್ಡ್ ವಿ ಹ್ಯಾವ್ ಅಪ್ರೂವ್ಡ್ ಆ್ಯಂಡ್ ಇಟ್ ವಿಲ್ ಬಿ ಡನ್ ಇನ್ ಅ ಗ್ರ್ಯಾಂಡ್ ಮ್ಯಾನರ್ ಆ್ಯಂಡ್ ಇಟ್ ವಿಲ್ ಬಿ ಡನ್ ಪ್ರಾಪರ್ಲಿ. Then we discussed about selling 300 rupees Subhadam ticket, seeking quotas to this for the selling here. It will be auspicious, plus it will increase the footfalls. And Kalyanotsavam, we have to increase it on one more, or like every hunnime ಒಂದು ಕಲ್ಯಾಣೋತ್ಸವ ಮಾಡೋದು, ಇಲ್ಲಾದರೆ ಆನ್ auspicious day extra other than Saturdays and regular days what we are doing ಅಂತ ಡಿಸಿಷನ್ ತಗೊಂಡಿದ್ದಾರೆ. ಆ್ಯಂಡ್ ವಿ ವಾಂಟ್ ಟು ಅಪ್ರಿಷಿಯೇಟ್ ದ ಎಫರ್ಟ್ಸ್ ಆಫ್ ಶ್ರೀ ಕೃಷ್ಣ ಸಾಹಿತ್ ರೆಡ್ಡಿ, ಈಸ್ ಸನ್ ಆಫ್ ರಾಮಶೇಷ ರೆಡ್ಡಿ, who is doing the Kalyana Katta currently, which is ready for inauguration here. We already promised last time the Kalyana Katta will be here so that people who want to tonsure can come here and do the needful. ಅದು ರೆಡಿ ಆಗ್ತಾ ಇದೆ. ಆಮೇಲೆ ಶ್ರೀ ಮಧುಕರ್ ರೆಡ್ಡಿ is going to construct the Pushkarani. It is almost ready. Both will be inaugurated within 1 month's time. ಆಮೇಲೆ they will put extra 2 counters for both ticket and laddu sales etc. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು
ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನು ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿರುವ ಶ್ರೀ ಕಂಬದಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಉಯ್ಯಾಲೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗೆ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಉಯ್ಯಾಲಿಯಲ್ಲಿ ಆಸೀನಗೊಳಿಸಿ ಉಪಚಾರ ಪೂಜೆಯನ್ನು ಸಲ್ಲಿಸಿ ಉಯ್ಯಾಲೋತ್ಸವವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ತಿರುಮಲಗಿರಿ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗಿರಿಯಪ್ಪನಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ತುಳಸಿಯಿಂದ ಅರ್ಚನೆ ಮಾಡಲಾಯಿತು. ತದನಂತರ ಸ್ವಾಮಿಗೆ ಮಹಾಮಂಗಳಾರತಿ ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ಯೋಗ ನರಸಿಂಹ ಹಾಗೂ ಅಮ್ಮನವರಿಗೂ ಹಾಗೂ ಪರಿವಾರ ದೇವರುಗಳಾದ ಗಣಪತಿ, ರಂಗನಾಥ ಸ್ವಾಮಿಗಳಿಗೂ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ತರುವಾಯ ದೇವರುಗಳಿಗೆ ಮಂಗಳಾರತಿ ಬೆಳಗಿದರು. ನೆರೆದ ಭಕ್ತರು ದೇವರುಗಳನ್ನು ದರ್ಶಿಸಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಬಲಜಿಗರಪೇಟೆಯಲ್ಲಿರುವ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ಭೂನೀಳ ಸಮೇತ ನರಸಿಂಹಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಎಚ್ಎಲ್ನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ವ್ಯಾಸರಾಜರ ಆರಾಧನಾ ಮಹೋತ್ಸವವು ವೈಭವದಿಂದ ಜರುಗಿತು. ಈ ಸಂದರ್ಭದಲ್ಲಿ ನಡೆದ ರಥೋತ್ಸವದಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ನಂತರ ಮಠದ ಅರ್ಚಕರಾದ ಮಧ್ವಾಚಾರ್ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಈ ಒಂದು ಎಚ್ಎಲ್ ರಾಯರ ಮಠದಲ್ಲಿ ರಾಯರ ಮಠದ ಸಂಪ್ರದಾಯಾನುಸಾರವಾಗಿ ಎಲ್ಲವನ್ನೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಗುರುಗಳ ಆರಾಧನೆಯನ್ನು ಕೂಡ ಈ ಮಠದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರು, ವ್ಯಾಸರಾಜರು,
ಮತ್ತು ವಾದಿರಾಜರಾದೆ, ಜಯತೀರ್ಥರಾದೆ ಅನೇಕ ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳ ಆರಾಧನಾ ಮಹೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ವ್ಯಾಸರಾಜರ ಒಂದು ಆರಾಧನಾ ಮಹೋತ್ಸವ, ನಿನ್ನೆ ದಿವಸ ವಾದರಾಜರ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ವ್ಯಾಸರಾಜರು ಕೂಡ ಬೇರೆ ಯಾರೂ ಅಲ್ಲ, ಅದೇ ವ್ಯಾಸರಾಜರೇ ರಾಯರಾಗಿ ಈಗ ಅವತಾರವನ್ನು ಮಾಡಿದ್ದಾರೆ. ಅಂತಹ ವ್ಯಾಸರಾಜರ ಮಹಿಮೆಯನ್ನು ಎಷ್ಟು ಹೇಳಿದರೂ ಕೂಡ ಸಾಲದು. 64 ವಿದ್ಯೆಗಳಲ್ಲಿಯೂ ಕೂಡ ವ್ಯಾಸರಾಜರು ಬಲ್ಲಿದವರಾಗಿದ್ದರು. ಮತ್ತು ವಿಜಯನಗರದ ಶ್ರೀ ಕೃಷ್ಣದೇವರಾಯನಿಗೆ ಬಂದಂತಹ ಕುಹ ಯೋಗವನ್ನು ಕೂಡ ಕಳೆದಿರತಕ್ಕಂತಹವರು ವ್ಯಾಸರಾಜರು. ಅಂತಹ ವ್ಯಾಸರಾಜರ ಆರಾಧನಾ ಮಹೋತ್ಸವ ಈ ಮಠದಲ್ಲಿ ವಿಜೃಂಭಣೆಯಿಂದ ಈ ಟ್ರಸ್ಟ್ನವರು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು, ಭಕ್ತರ ಅನುಕೂಲಕ್ಕಾಗಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು HAL ರಾಯರ ಮಠಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಈ ಒಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾರೆ. ಶ್ರೀಕೃಷ್ಣ. ಕೋಲಾರ ಜಿಲ್ಲೆ KGF ನಗರದ ರಾಬರ್ಸನ್ ಪೇಟೆಯಲ್ಲಿರುವ ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹನುಮಂತ ವಾಹನೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯವನ್ನು ಪುಷ್ಪಗಳಿಂದ ಅಲಂಕರಿಸಿ ಮೂಲ ಮೂರ್ತಿಗಳನ್ನು ಒಣ ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು. ನಂತರ ನಾಮಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಹನುಮಂತ ವಾಹನದಲ್ಲಿ ಆಸೀನಗೊಳಿಸಿ ಪೂಜಿಸಲಾಯಿತು. ಬೆಂಗಳೂರಿನ JP ನಗರದಲ್ಲಿರುವ ಶ್ರೀ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶನೈಶ್ವರನಿಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ತರುವಾಯ ಸ್ವಾಮಿಗೆ ಅರ್ಚನೆ, ಮಂಗಳಾರತಿ ನಡೆಸಲಾಯಿತು. ಭಕ್ತರು ಶನೈಶ್ವರನನ್ನು ದರ್ಶಿಸಿ ಕೃತಾರ್ಥರಾದರು. ಹಾಗೆಯೇ ಗಣಪತಿ ಹಾಗೂ ಛಾಯಾದೇವಿಗೂ ಅಲಂಕರಿಸಿ ಮಂಗಳಾರತಿ ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಾಲಯಕ್ಕೆ ಪುಷ್ಪಾಲಂಕಾರ ಮಾಡಲಾಗಿತ್ತು. ಮೂಲ ವಿಗ್ರಹಕ್ಕೆ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ದೊಡ್ಡತಿಮ್ಮಸಂದ್ರದ ಶ್ರೀ ಶನೈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಸ್ವಾಮಿಗೆ ವಿಶೇಷವಾಗಿ ವಿಭೂತಿ ಅಲಂಕಾರ ಮಾಡಿದ್ದರು. ನಂತರ ಶನಿ ಮಹಾತ್ಮನಿಗೆ ಅರ್ಚನೆ ಸಹಿತ ಮಹಾಮಂಗಳಾರತಿಯನ್ನು ಸಲ್ಲಿಸಿದರು. ಭಕ್ತರು ಛಾಯಾಪುತ್ರನ ದರ್ಶನ ಪಡೆದು ಧನ್ಯರಾದರು.
ಕರ್ನಾಟಕ ಗಡಿಭಾಗ ಹೊಸೂರಿನಲ್ಲಿ ತಮಿಳುನಾಡು ಬ್ರಾಹ್ಮಣ ಸಂಘದ ವತಿಯಿಂದ 108 ದೀಪ ಪೂಜೆ ಜರುಗಿತು. ಹಳೆ ಎಎಸ್ಟಿಸಿ ಅಡ್ಕೋ ಬಡಾವಣೆಯ ಬೆಂಗಳೂರಿನ ಮಲ್ಲೇಶ್ವರಂ 8ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಮಾರ್ಚ್ 11ರಿಂದ 17ನೇ ತಾರೀಕಿನವರೆಗೆ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೆ ಶ್ರೀಮದ್ ಭಗವದ್ಗೀತಾ 3ನೇ ಅಧ್ಯಾಯದ ಇಂಗ್ಲಿಷ್ ಪ್ರವಚನ ನಡೆಯಲಿದೆ. ಹೊಸೂರಿನ ಚೂಡಗೊಂಡಪಲ್ಲಿ ಗ್ರಾಮದಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪಾಲ್ಗುಣ ಮಾಸದ ಪೂಜೆಗಳು ನಡೆದವು. ಈ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಲಾಯಿತು. ತಮಿಳುನಾಡು ತಿರುವಾವೂರ್ ಬಳಿಯ ತಿರುನೆಲ್ಲಿಯಲ್ಲಿರುವ ಶ್ರೀ ನಲ್ಲಿವನಾಥ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಸೂರ್ಯ ಪೂಜೆ ಕಾರ್ಯಕ್ರಮ ಜರುಗಿತು. ಪ್ರತಿ ವರ್ಷ ಇಲ್ಲಿ ಸೂರ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮಂಗಳೂರಿನ ಕದ್ರಿ ಮೈದಾನದಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ತಾತಯ್ಯನವರ ಜಯಂತಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶಾಖಪಟ್ಟಣದ ಚೈತನ್ಯ ಸಹೋದರರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಲಕ್ಷ್ಮೀನಾಥುನಿ ಲಕ್ಷಣವಂತುನಿ
ಲಕ್ಷಣವಂತುನಿ ಅಮರ ನಾರಾಯಣ ಆದಿಕೇಶವೂನಿ ಲಕ್ಷ್ಮೀ ನಾದುನಿ ಲಕ್ಷಣವಂತುನಿ ಅಮರ ನಾರಾಯಣ ಆದಿಕೇಶವೂನಿ ರಾಮುನಿ ಭಜನ ಸೇಯವೇ ಓ ಮನಸ ರಾಮುನಿ ಭಜನ ಸೇಯವೇ ಸೀತಾ ರಾಮುನಿ ಭಜನ ಸೇಯವೇ ಓ ಮನಸ ರಾಮುನಿ ಭಜನ ಸೇಯವೇ ಸೀತಾ ರಾಮುನಿ ಭಜನ ಸೇಯವೇ ರಾಮುನಿ ಭಜನ ಸೇಯವೇ ರಾಮುನಿ ಭಜನ ಸೇಯವೇ. ಉಡುಪಿಯ ಅಂಬಲಪಾಡಿಯಲ್ಲಿರುವ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದಲ್ಲಿ ಹನುಮಗಿರಿ ಮೇಳದವರಿಂದ ವೇದೋದ್ಧರಣ ಎಂಬ ಪ್ರಸಂಗದ ಯಕ್ಷಗಾನ ಜರುಗಿತು. ಹಾಗಾದ್ರೆ ನಮ್ಮ ಪೌರುಷದ ಪರೀಕ್ಷೆ ಅಂತಾರೆ ಉತ್ತರ ಕೊಡುವುದಕ್ಕೆ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. No.